ಈ ರೀತಿಯಾದಂಥ ನಿರ್ಣಯಗಳನ್ನು ನೀವು ತೆಗೆದುಕೊಂಡ್ರೆ ಇಡೀ ದೇಶದಲ್ಲಿ ನಿಮ್ಮದು ಈಗ ಮುಸ್ಲಿಂ ಲೀಗ್ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಅಂದರೆ ಮುಸ್ಲಿಂ ಲೀಗ್. ನಿಮ್ಮ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ಅವರು ಕೇರಳ ಮೇಲಿಂದ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲ್ ಸೇರಿ 90 ಸೀಟುಗಳನ್ನು ಗೆದ್ದಾರೆ. 90 ಸೀಟುಗಳಲ್ಲಿ ಸುಮಾರು ಅಸ್ಸಾಂದಾಗ 19 ಪೈಕಿ 18 ಮುಸಲ್ಮಾನರದು, 63ರಲ್ಲಿ ಸುಮಾರು 12-13 ಜನ ಮುಸಲ್ಮಾನರು. ಎಲ್ಲಿ? ಕೇರಳದಾಗ. ಪ್ಲಸ್ ತಮಿಳ್ನಾಡಿನಾಗ 5 ಜನ ಇದ್ದಾರೆ, 4 ಜನ ಮುಸಲ್ಮಾನರು. ಅದಕ್ಕೆ ಅಜ್ಮಲ್ ಏನು ಹೇಳಿದ್ದಾರೆ, ಅಜ್ಮಲ್ ಬದ್ರುದ್ದೀನ, ಇದು ಮುಸ್ಲಿಂ ಲೀಗ್ ಆಗ್ಯದ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಅಂದರೆ ಏನು? ಭಾಳ ಜನಕ್ಕೆ ಮುಸ್ಲಿಂ ಲೀಗ್ ಅಂದರೆ ಏನೋ ಬಿಡ ಸಾಬರ್ದು ಒಂದು ಪಾರ್ಟಿ ಅಂತ ತಿಳ್ಕೊಂಡ್ರೆ, ಹಂಗಲ್ಲದ. ಮುಸ್ಲಿಂ ಲೀಗು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂಥ ಮೊದಲನೆಯ ಪಾರ್ಟಿ ಮುಸ್ಲಿಂ ಲೀಗ್. ಜಿನ್ನಾನು ಮುಸ್ಲಿಂ ಲೀಗ್ ಅಲ್ಲ. ಇದ್ರೊಳಗೆ ಜಿನ್ನಾ ಬಹುತೇಕ ನನಗೆ ಅನ್ನಿಸ್ತದ ರಾಹುಲ್ ಗಾಂಧಿನ ಜಿನ್ನಾಗುವಂಗೆ ಕಾಣ್ತಾರೆ ಈಗ. ಯಾಕಂದ್ರೆ ಮುಸ್ಲಿಂ ಲೀಗ್ ಅವ್ರದ್ದಲ್ಲ, ಈಗ ನಾ ಹೇಳಿದ್ದಲ್ಲಿದೆ. ಹಾಗಾಗಿ ಇವ್ರಿಗೆ ಈ ರೀತಿಯಾದಂಥ ಒಂದು ವಿಚಿತ್ರವಾದಂಥ ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇಲ್ಲಿ ಬಂದಿರುವುದು ನಮಗೆ ಸೈದ್ಧಾಂತಿಕವಾಗಿ ಅವರ ಆಡಳಿತದ ಬಗ್ಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯ ಇದೆ. ಯಾರ ಬಗ್ಗೆ? ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ. ಇನ್ಸ್ಪೈಟ್ ಆಫ್ ದ್ಯಾಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿ ಈ ಬಾರಿ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅಂತಹ ಒಬ್ಬ ಅಪ್ರಬುದ್ಧ ಪಾರ್ಟ್ ಟೈಮ್ ಮತ್ತು ಯಾವುದೇ ಗಂಭೀರತೆ ಇಲ್ಲದಂಥ ಒಬ್ಬ ರಾಜಕಾರಣಿ ಮಾತು ಕೇಳಿ ಈ ರೀತಿ ತುಷ್ಟೀಕರಣಕ್ಕೆ ನೀವು ತಲುಪಿದರೆ ನಿಮ್ಮ ಹಂಗೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರ ಒಂದು ಅಮೋಘವಾದಂಥ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಪೂರ್ತಿ ನಶಿಸಿ ಹೋಗ್ತಾ ಇದೆ. ಹಾಗೆ ನಿಮ್ಮ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ತುಷ್ಟೀಕರಣದ ಪರಿಣಾಮ ಮತ್ತು ನಿಮ್ಮ ದುರಾಡಳಿತದ ಪರಿಣಾಮವಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ನೆಲಕಚ್ಚಲಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಡಬ್ಲ್ಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.